ಸರ್ ನಾವು ಹಾಸನಿಂದ ಬಂದಿದ್ದೀವಿ. ನಮ್ಮ ಹೆಸರು ಶರತ್ ಬಾಬು ಅಂತ ಹೇಳಿ. ಸರ್ ನಾವು ಫಸ್ಟ್ ಹಿಂದೆ 2 ವರ್ಷದಿಂದ ಬಂದಿದ್ದು. ನಮಗೆ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಆದರೆ ನಾವೇ ಮಧ್ಯದಲ್ಲಿ ಒಂದು 2 ವರ್ಷ ಬರೋದು ಬಿಟ್ಟಿದ್ದು. ಆದರೆ ಇವಾಗ ಬಂದು ಕೇಳ್ದು. ಬಟ್ ಯಾವುದೋ ನನಗೆ ಎಲ್ಲರಿಗಿಂತ ಒಂದು ಜಮೀನು ವಿಚಾರದಲ್ಲಿ ಹೇಳಿದರು. ಅದು ಅವ್ರು ಹೆಂಗೆ ಹೇಳಿದ್ರು ಹಂಗೆ ಆಯಿತು. ನಾನು ಅದನ್ನೇ ಕೇಳೋಕ್ಕೆ ಬಂದೆ. ನಾಳೆ ಕೋರ್ಟ್ ಇದೆ, ನನ್ನಂತೆ ಆಗುತ್ತಾ ಇಲ್ವೋ ಅಂತ ಕೇಳೋಕ್ಕೆ ಅಮ್ಮಂತ ಬೇಡಿದ್ದೆ. ಆದರೆ ಇವರು ಅದನ್ನೇ ಹೇಳಿದರು, ಜಮೀನು ಒಂದು ಹೊಲದ ವಿಚಾರದಲ್ಲಿ ನಿನಗೆ ಸಮಸ್ಯೆ ಇದೆ ಅಂತ ಹೇಳಿದರು. ಅದನ್ನೇ ಗುರುಗಳು ಇಲ್ಲಿ ಕೇಳಿದಾಗ ಅದನ್ನೇ ಹೇಳಿದರು. ನಂಗೆ ಅದನ್ನೇ ಖುಷಿ ಆಯಿತು. ಮತ್ತು ಒಂದು ಮನೆ ತಗೊಂಡಿದ್ದು. ಬಟ್ ಆದರೆ ಮನೆ ಮತ್ತೆ ಸೇಲ್ ಮಾಡಿದ್ದು. ಆ ಮನೆ ಮತ್ತೆ ರಿಟರ್ನ್ ಬೇಕು ನನಗೀಗ ಅಂತ ಅಂದು. ಅದಕ್ಕೇ ಗುರುಗಳು ಇಲ್ಲ, ನಿಂಗೆ ವಾಪಸ್ ಸಿಗುತ್ತೆ ಆ ಮನೆ, 5 ರೂಪಾಯಿ 9 ರೂಪಾಯಿ ಹರಕೆ ಕಟ್ಟಿಡು, ನಾನು ನಿನ್ಗೆ ಮನೆ ರಿಟರ್ನ್ ಮಾಡಿಕೊಡ್ತೀನಿ, ನನ್ನ ಜವಾಬ್ದಾರಿ ನಾನು ಮಾಡಿಕೊಡ್ತೀನಿ ಅಂತ ಅಂದರು. ತುಂಬ ಖುಷಿ ಆಯಿತು ಗುರುಗಳು. ಬೇಕಾ ಇಡಿ ಕಾಲಿ ಕೈ ಇಡಿ. ಮತ್ತೆ ಮಕ್ಕಳ ವಿಚಾರ ಸಂಬಂಧಪಟ್ಟಂತೆ ಒಂದ್ ಕಡೆ ಚಿಂತೆ, ಒಂದು ಯೋಚನೆ ಇದೆ. ಮಗನ ವಿಚಾರದಲ್ಲಿ ಒಂದ್ ಕಡೆ ಉತ್ತಮವಾದಂತ ಮನೆ ಮಗನಾದ್ರು ಹಳೆ ಬರಬೇಕು ಅನ್ನುವಂತ ಒಂದು ಯೋಚನೆ ಇದ್ದು ಮಂಗಳ ಕಾರ್ಯಕ್ರಮ ಹಿಂದೆ ಆಯ್ತು. ಆದ್ರೆ ಇವತ್ತು ಅದೇ ವಿಚಾರದಲ್ಲಿ ನಮಗೆ ಸಮಸ್ಯೆ, ಚಿಂತೆ, ಯೋಚನೆ ನಮಗೆ ನೋವಿದೆ. ಅದನ್ನ ಬಗೆಹರಿಸ್ಕೊಡ್ಬೇಕು. ಸಾಲದ ಬಾಧೆಗಳು ಬರದಂತೆ ಕೈ ಹಿಡಿದು ಮುಂದೆ ನಡೆಸಬೇಕು, ಕಾಪಾಡಬೇಕು. ಮತ್ತೆ ಮನೆಯವರ ಆರೋಗ್ಯದ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇದೆ, ಅದನ್ನ ಸರಿ ಮಾಡ್ಕೊಡ್ಬೇಕು. ನಾವು ಅನ್ಕೊಳ್ಳೋದೇ ಒಂದು, ನಮ್ಗೆ ಆಗದೇ ಒಂದು. ಬರೀ ಕಿರಿಕಿರಿ, ಮನಸ್ತಾಪ, ಮೆಂಟಲಿ ಟಾರ್ಚರ್ ತೊಂದರೆಗಳು ಆಗ್ತಾ ಇದೆ, ಅದನ್ನ ಸರಿಪಡಿಸ್ಕೊಡ್ಬೇಕು, ದಾರಿ ಕೊಡ್ಬೇಕು. 4 ಜನಕ್ಕೆ ಆದರ್ಶ ಇರಬೇಕು, ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಉತ್ತಮವಾದ ಜೀವನ ಆದ್ರೆ ಸಾಕ್ತಾರೆ. ಇಷ್ಟೇ ಪ್ರಶ್ನೆ, ಇನ್ನೇನಾದ್ರೂ ಇದೆಯಾ? ಅಮ್ಮನವ್ರು ಹೇಳಿದ್ದಾರೆ, ಮನೆಯವರ ಆರೋಗ್ಯದ ವಿಚಾರದಲ್ಲಿ ಹಣಕಾಸು ವಿಚಾರ, ಉನ್ನತ ಸ್ಥಾನಮಾನದ ದಾರಿ ಮಾಡಿಕೊಟ್ಟು ಕೈ ಹಿಡಿದು ನಡೆಸಿ ಕಾಪಾಡ್ತೀನಿ, ಧೈರ್ಯವಾಗಿರಿ. ಜನದೃಷ್ಟಿ ಜನದ ಕಣ್ಣಿಂದ ಅದನ್ನ ಸರಿ ಮಾಡ್ಕೊಡ್ತೀನಿ. ಏನ್ ಎದುರುಕಾಗ್ಬಿಟ್ರೆ 5 ರೂಪಾಯಿ 9 ರೂಪಾಯಿ ಅಮ್ಮನ ಒಂದು ಅಕ್ಕೆ ಕಟ್ಟಿ 1ನೇ ತಾರೀಕು ಒಂದು ಅಮ್ಮನ ಒಂದು ಬಡ್ಲಕ್ಕೆ ಒಂದು ರೇಷ್ಮೆ ಸೀರೆ ಬಿಡಿ ಕೊಟ್ಬಿಟ್ಟು ಕೈ ಮುಗಿದ್ರೆ ನಾನು ಮಾಡ್ಕೊಡ್ತೀನಿ. ಸಾಲದ ಬಾಧೆಗಳಿಂದ ಉನ್ಮುಕ್ತರಾಗಿರ್ಬೇಕು. ಮತ್ತೆ ಒಂದು ದೇವತಾ ಕಾರ್ಯಗಳು ನಮಗೆ ಶ್ರೇಯಸ್ಸಿನ ಫಲ ಸಿಗ್ಬೇಕು. ಅಂದ್ರೆ ನಾನು ಹಿಂದೆ ಒಂದು ದೇವರು ಇದ್ದಾರೆ ಅಂತ ಹೇಳಿ ಎಲ್ಲ ನೆಮ್ಮದಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಎಲ್ಲಾ ವಿಚಾರದಲ್ಲಿ ಹೆಂಗಾಗಿದೆ, 130 ಕೋಟಿ ಕೂಡ ಒಳ್ಳೆ ಕೋಟಿ ಜೀವನ ಆಗಿದೆ. ಯಾರು ಸುಮ್ಮನೆ ಇರಾಗೋದಿಲ್ಲ. ಸ್ವಂತ ಮನೆ ಕಟ್ಟಬೇಕು ಕೆಲಸ ಆಸೆ, ಮನೆ ಕಟ್ಟಿದ್ದೀವಿ. ಶಾಂತಿ ಬೇಕು, ನೆಮ್ಮದಿ ಬೇಕು. ಸಂಸಾರದ ಜೀವನ ವಿಚಾರದ ಉತ್ತಮವಾದ ಭವಿಷ್ಯ ಆಗಬೇಕು. ನಾನು ನಂಬಿರುವಂತ ಅಮ್ಮನ ವಿಚಾರದಲ್ಲಿ ಅನುಗ್ರಹ ಆಗ್ಬೇಕು, ಉತ್ತಮವಾದ ದಾರಿ ಆಗ್ಬೇಕು. ಮತ್ತೆ ಒಂದು ಹೊಲದ ವಿಚಾರ ಸಂಬಂಧಪಟ್ಟಂತೆ ಸುಧಾ, ಭೂಮಿ ವಿಚಾರ ಸಂಬಂಧಪಟ್ಟಂತೆ ಗಂಡ ತಕರಾರಿನ ಸಮಸ್ಯೆಗಳು ಅಂತ ಮಾತಾಡ್ರಿ ಅಂತೇಳಿ ಅದು ನಮ್ಮಂತ ನಮ್ಮ ಹೆಸರಿಗೆ ರೆಕಾರ್ಡ್ ಆಗ್ಬೇಕು, ದಾರಿ ಆಗ್ಬೇಕು, ನ್ಯಾಯಯುತವಾಗಿ ನಮಗೆ ಸಿಗಬೇಕು, ಅದನ್ನು ದಾರಿ ಮಾಡ್ಕೊಳ್ಬೇಕು. ಮತ್ತೆ ಸಾಂಸಾರಿಕ ಜೀವನ ವಿಚಾರ ಶಾಂತಿ ಬೇಕು, ನೆಮ್ಮದಿ ಬೇಕು. ಮತ್ತೆ ಎಜುಕೇಶನ್ ಮುಂದೆ ಉನ್ನತ ಸ್ಥಾನಮಾನಗಳು ಹೋಗ್ಬೇಕು, ನಮ್ಮ ಜನಕ್ಕೆ ಆದರ್ಶವಾಗಿ ಇರಬೇಕು. ಇವತ್ತು ಹೆಂಗಾಗಿದೆ ಅಂದ್ರೆ ಇವತ್ತು ಮಾಡೋ ಕೆಲಸ ನಾಳೆ ಮಾಡೋದು, ವಾರ ಮಾಡೋದು, ಇದು ಮಾಡೋದು, ವರ್ಷಗಳು ಮುಂದೆ ಹೋಗ್ತಾರೆ. ಆ ಕಾರ್ಯಗಳನ್ನು ನಮಗೆ ಜಯ ಸಿಗಬೇಕು. ಸಾಲದ ಬಾಧೆಗಳು ಬರೋದಂತೆ ಕೈ ಹಿಡಿದು ಕಾಪಾಡಬೇಕು. ನಾವು ಜನಕ್ಕೆ ಆದರ್ಶವಾಗಿದ್ದು ನಮ್ಮ ಭೂಮಿ ನಮಗೆ ಸಿಗ್ಬೇಕು. ಸಾಕು. ಇದೆಯಾ? ಮನೆ ತಗೊಂಡಿದ್ದು ಅದು ಸ್ವಲ್ಪ ಸಾಲ ಬದಲಾಗಿ ಸ್ವಲ್ಪ ಮಾರಿದ್ದೀವಿ. ಗೊತ್ತು ನನಗೆ ಅಮ್ಮನ ಹತ್ರ 15,000 ಕೊಟ್ಟಿದ್ದೀವಿ. ಎದುರಿಸ್ತಾ ಇದ್ದಿಲ್ಲ. ರಿಟರ್ನ್ ಹಂಗೆ ಆ ಮನೆ ಎಲ್ಲೂ ಹೋಗಲ್ಲ, ಗೊತ್ತಾಗುತ್ತೆ. ಮನೆ ನಿಮಗೆ ಉಳ್ಕೊಳ್ಳುತ್ತೆ. ಸಿದ್ಧ ಮಾಡಿ ಅಮ್ಮನ 5 ರೂಪಾಯಿ 9 ರೂಪಾಯಿ ಅಕ್ಕೆ 1ನೇ ತಾರೀಕು ಅಮ್ಮನ ಒಂದು ಬಡ್ಲಕ್ಕೆ ಒಂದು ಬಿಡಿ ಒಂದು ರೇಷ್ಮೆ ಸೀರೆ ಕೊಟ್ಬಿಟ್ಟು ನಮಗೆ ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ಮೇಘನ ಅಂತ, ನಮ್ಮೂರು ದೊಡ್ಡಬಳ್ಳಾಪುರ. ನಾನು ಫಸ್ಟ್ ಟೈಮ್ ಬಂದಾಗ ನಾನು ಇವ್ರ ಹತ್ರ ಕೇಳೋದ ಬೇಡ ಅಂತ ಅನುಮಾನದಲ್ಲೇ ಬಂದ್ವಿ. ಕೇಳಿದ್ವಿ. ಹಣ ಕಟ್ಟಕ್ ಹೇಳಿದ್ರು. ಹಣ ಕಟ್ಟಿದಾದ್ಮೇಲೆ ನಮ್ದೆಲ್ಲ ಆದ್ಮೇಲೆ ಮಡ್ಲಕ್ಕಿ
5 ರೂಪಾಯಿ ಒಂದು, 9 ರೂಪಾಯಿದು ಒಂದು. ಅದಾದ್ಮೇಲೆ ಮಡ್ಲಕ್ಕಿ ಕೊಡ್ಬೇಕು ಅಂತ ಹೇಳಿದ್ರು. ಮನೇಲಿ ಕಟ್ಟಿಡಕ್ ಹೇಳಿದ್ರು, ಮನೇಲಿ ಪೂಜೆ ಮಾಡಿದ್ವಿ. ಅದಾದ್ಮೇಲೆ ಅಮಾವಾಸ್ಯೆ ಪೌರ್ಣಮಿಗೆ ಹಿಂಗಾಗತ್ತೆ, ಬಂದು ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದು ಮಾಡಿಸ್ಕೊಂಡು ಹೋದ್ಮೇಲೆ ನಮ್ ಕೆಲ್ಸ ಆಯ್ತು. ಅದಾದ್ಮೇಲೆ 2-3 ಸಲ ಬಂದಿದ್ವಿ. ಒಂದ್ಸಲಿ ನೀರ್ ಹಾಕಿಸ್ಕೊಳಕ್ ಒಂದ್ಸಲಿ ಬಂದಿದ್ವಿ. ಅದಾದ್ಮೇಲೆ ಎಲ್ಲಾಗಿದೆ. ಇವಾಗ ಇನ್ನೊಂದ್ ಸಮಸ್ಯೆ ಕೇಳಕ್ಕೆ ಅಂತಾನೆ ಬಂದಿದ್ವಿ. ಇವಾಗ ಆಲ್ರೆಡಿ ಕೇಳಿದಿರಾ? ಹಾ, ಕೇಳಿದೀವಿ, ಎಲ್ಲ ಆಗಿದೆ. ಏನ್ ಹೇಳಿದ್ರು? ಆಗುತ್ತೆ ಹೋಗ್ರಿ. ನಾವ್ ಹೋಗಿ ನಿಂತ್ಕೊಳ್ಳಿದ ತಕ್ಷಣ ನಾವ್ ಹೇಳೋದೇ ಬೇಡ, ಅವರೇ ಎಲ್ಲ ಹೇಳ್ಬಿಡ್ತಾರೆ. ನಾವು ಏನು ಕೇಳಂಗೆ ಇಲ್ಲ. ಅವ್ರೆಲ್ಲ ಹೇಳಿದ್ಮೇಲೆ ನಮ್ಗೆ ಏನು ಕೇಳಕ್ ಅವಕಾಶನೇ ಇರಲ್ಲ. ಎಲ್ಲ ಆಗುತ್ತೆ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಗೆ ಹೇಳ್ತಾ ಇರುತ್ತೆ. ಹ್ಮ್. ಅವ್ರು ಹೇಳಿದ್ದೆಲ್ಲ ನಿಮ್ಗೆ ಆಗಿದೆ.